ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಮೃತನಾದನೆಂದೇ ಭಾವಿಸಿದ ಸೀತೆಯ ವಿಲಾಪ, ಮಂತ್ರಿಗಳ ಸಲಹೆಯಂತೆ ರಾವಣನಿಂದ ಯುದ್ಧದ ಸಿದ್ಧತೆ ಎಂಬ 32ನೆಯ ಸರ್ಗಕ್ಕೆ ಸ್ವಾಗತ. ಸಾ ಸೀತಾ ತಚ್ಚಿರೋ ದೃಷ್ಟ್ವಾ ತಚ್ಚಕಾರ್ಮುಕಮುತ್ತಮಂ ಸುಗ್ರೀವ ಪ್ರತಿಸಂಸರ್ಗಮಾಖ್ಯಾತಂ ಚ ಹನುಮತ ನಯನೇ ಮುಖವರ್ಣಂಚ ಭರ್ತುತತ್ಸದೃಶಂ ಮುಖಂ ಕೇಶಾಂತದೇಶಂಚ ತಂಚ ಚೂಡಾಮಣಿಂ ಶುಭಂ ಏತೈ ಸರ್ವೈರಭಿಜ್ಞಾನೈರಭಿಜ್ಞಾಯ ಸುದುಃಖಿತ ವಿಜಗರ್ಹೇತ್ರ ಕೈಕೇಯೀಂ ಕ್ರೋಶಂತಿ ಕುರರೀ ಯಥ. ಹನುಮಂತನೇನೋ ಸುಗ್ರೀವನೊಡನೆ ರಾಮನಿಗೆ ಮೈತ್ರಿಯು ವಿದ್ಯುಕ್ತವಾಗಿ ಆಗಿರುವುದೆಂಬ ವಿಷಯವನ್ನು ಹೇಳಿದ್ದನು. ಆದರೆ ಈಗ ಸೀತೆಯ ಕಣ್ಣು ಮುಂದಿರುವುದೇನು? ಸೀತೆಯು ವಿದ್ಯುಜ್ಜಿಹ್ವನಿಟ್ಟ ತಲೆಯನ್ನು, ರಾವಣನಿಟ್ಟ ಧನುಸ್ಸನ್ನು ದಿಟ್ಟಿಸಿ ನೋಡಿದಳು. ಮುಖದಲ್ಲಿ ತನ್ನ ಪತಿಯ ಕಣ್ಣುಗಳಿಗೆ ಸದೃಶವಾದ ಕಣ್ಣುಗಳೇ ಇದ್ದವು. ಮುಖವರ್ಣ, ಮುಖ, ತಲೆಗೂದಲು, ಹಣೆ ಎಲ್ಲವೂ ಪತಿಯ ಮುಖವರ್ಣ, ಮುಖಾಕೃತಿ, ಕೇಶಾಂತಗಳಿಗೆ ಅನುರೂಪವಾಗಿಯೇ ಇದ್ದವು. ಅಲ್ಲದೆ ತಾನು ಕಳುಹಿಸಿದ್ದ ಚೂಡಾಮಣಿಯು ಶಿರಸ್ಸಿನಲ್ಲಿ ವಿರಾಜಿಸುತ್ತಿದ್ದಿತು. ಆ ಎಲ್ಲ ಗುರುತುಗಳಿಂದ ಸೀತೆಗೆ ಆ ಶಿರಸ್ಸು ತನ್ನ ಪತಿಯದಲ್ಲ ಎಂದು ಸಂಶಯಿಸಲು ಅವಕಾಶವೇ ಆಗಲಿಲ್ಲ. ಇದು ನನ್ನ ಪತಿಯ ತಲೆ ಎಂದೇ ಅವಳು ನಿರ್ಧರಿಸಿಬಿಟ್ಟಳು. ಬಹಳ ದುಃಖಿತಳಾಗಿ ಹೆಣ್ಣು ಕುರರ ಭಕ್ಕಿಯಂತೆ ಕೂಗಿಕೊಂಡು ಅಳತೊಡಗಿದಳು. ಇವೆಲ್ಲಕ್ಕೂ ಮೂಲ ಕಾರಣಳಾದ ಕೈಕೇಯಿಯನ್ನು ನಿಂದಿಸುತ್ತಾ ಹೇಳಿದಳು. ಸಕಾಮ ಭವ ಕೈಕೇಯಿ ಹತೋಯಂ ಕುಲನಂದನಃ ಕುಲಮುತ್ಸಾದಿತಂ ಸರ್ವಂ ತ್ವಯಾ ಕಲಹಶೀಲಯ. ಕೈಕೇಯಿ, ನಿನ್ನ ಮನೋರಥವು ಈಡೇರಿದಂತಾಯಿತು. ರಘುಕುಲಕ್ಕೆ ಆನಂದದಾಯಕನಾಗಿದ್ದ ನನ್ನ ಪತಿಯು ಸತ್ತು ಹೋದನು. ಜಗಳ ಗಂಟಿಯಾಗಿದ್ದ ನಿನ್ನಿಂದ ರಘುಕುಲವೇ ನಿರ್ಮೂಲವಾಯಿತು. ಆರ್ಯನಾದ ರಾಮನು ಕೈಕೇಯಿಗೆ ಯಾವ ಅಪರಾಧವನ್ನು ಮಾಡಿದ್ದನು? ನಿರಪರಾಧಿಯಾದ ಶ್ರೀರಾಮನಿಗೆ ನಾರು ಬಟ್ಟೆಯನ್ನು ಕೊಟ್ಟು ನನ್ನೊಡನೆ ಕಾಡಿಗಟ್ಟಿಬಿಟ್ಟಳಲ್ಲವೇ? ಹೀಗೆ ಹೇಳುವಾಗ ತಪಸ್ವಿನಿಯಾದ ಸೀತೆಯ ಶರೀರವೆಲ್ಲವೂ ತರತರನೆ ನಡುಗುತ್ತಿದ್ದಿತು. ಅವಳ ಆಗಿನ ದುಃಖವನ್ನು ವರ್ಣಿಸಲು ಸಾಧ್ಯವೇ ಇರಲಿಲ್ಲ. ಅವಳು ಕಡಿದು ಹೋದ ಬಾಳೆ ಗಿಡದಂತೆ ದೊಪ್ಪನೆ ನೆಲದ ಮೇಲೆ ಬಿದ್ದು ಬಿಟ್ಟಳು. ಮುಹೂರ್ತವು ಕಳೆದ ನಂತರ ಪುನಃ ಅವಳಿಗೆ ಪ್ರಜ್ಞೆಯು ಬಂದಿತು. ಸ್ವಲ್ಪ ಸಮಾಧಾನ ತಂದುಕೊಂಡು ರಾಮನ ಶಿರಸ್ಸಿನಂತೆಯೇ ಇದ್ದ ಆ ಶಿರಸ್ಸನ್ನು ಸಮೀಪದಲ್ಲಿಟ್ಟುಕೊಂಡು ಗೋಳಾಡತೊಡಗಿದಳು. ಅಯ್ಯೋ, ನಾನು ಹಾಳಾಗಿ ಹೋದೆನಲ್ಲ ಮಹಾಬಾಹುವೆ, ವೀರವ್ರತ ಪರಿಪಾಲಕನೇ, ನಿನ್ನ ಈ ಕೊನೆಯ ಅವಸ್ಥೆಯನ್ನು ನಾನು ಪ್ರತ್ಯಕ್ಷವಾಗಿ ನೋಡುತ್ತಿರುವೆನಲ್ಲವೇ? ನೀನು ನನ್ನನ್ನು ವಿಧವೆಯನ್ನಾಗಿ ಮಾಡಿಬಿಟ್ಟೆಯಲ್ಲ. ಪ್ರಥಮಂ ಮರಣಂ ನಾರ್ಯ ಭರ್ತುರ್ವೈರ್ಗುಣ್ಯ ಮುಚ್ಯತೆ ಸುವೃತ್ತ ಸಾಧುವೃತ್ತಾಯ ಸಮೃತ್ತಸ್ತ್ವಂ ಮಮಾಗ್ರತಃ. ಪತ್ನಿಗಿಂತಲೂ ಮೊದಲು ಪತಿಯು ಮರಣ ಹೊಂದುವುದು ಸ್ತ್ರೀಗೆ ಅನರ್ಥಕರವಾದ ದೋಷವೆಂದು ಹೇಳುತ್ತಾರೆ. ಸದಾಚಾರ ಸಂಪನ್ನೆಯಾದ ನನ್ನ ಎದುರಿನಲ್ಲಿಯೇ ಸದಾಚಾರ ಸಂಪನ್ನನಾದ ನೀನು ಮರಣ ಹೊಂದಿರುವೆ. ನಾನಿದನ್ನು ಹೇಗೆ ತಾನೇ ಸಹಿಸಲಿ? ನಾನು ಅತ್ಯಂತ ದುಃಖಿತಳಾಗಿದ್ದೆನು. ಶೋಕ ಸಾಗರದಲ್ಲಿಯೇ ಮುಳುಗಿ ಹೋಗಿದ್ದೆನು. ಅಂತಹ ನನ್ನನ್ನು ಉದ್ಧರಿಸಲು ಪ್ರಯತ್ನಿಸಿದ ನಿನ್ನಂತಹ ವೀರನನ್ನೇ ಶತ್ರುಗಳು ಸಂಹರಿಸಿಬಿಟ್ಟರು. ಕರುವಿನೊಡನಿದ್ದ ಹಸುವನ್ನು ಕರುವಿನಿಂದ ಪ್ರತ್ಯೇಕಿಸಿ ಬಿಡುವಂತೆ ನಿನ್ನನ್ನು ಅತ್ಯಂತ ವಾತ್ಸಲ್ಯದಿಂದ ಕಾಣುತ್ತಿದ್ದ ನನ್ನ ಅತ್ತೆಯಾದ ಕೌಸಲ್ಯೆಯನ್ನು ಶತ್ರುಗಳು ವತ್ಸನಾದ ನಿನ್ನಿಂದ ವಿಹೀನಳನ್ನಾಗಿ ಮಾಡಿಬಿಟ್ಟರು. ಅದಿಷ್ಟಂ ದೀರ್ಘಮಾಯುಸ್ತೆ ದೈವಜ್ಞೈರಪಿ ರಾಘವ ಅನೃತಂ ವಚನಂ ತೇಷಾಮಲ್ಪಾಯುರಸಿ ರಾಘವ. ರಘುನಂದನನೇ, ಜ್ಯೋತಿಷ್ಕರು ನಿನ್ನನ್ನು ದೀರ್ಘವಾದ ಆಯುಷ್ಯವಿರುವವನೆಂದು ಹೇಳಿದ್ದರು. ಅವರ ಮಾತು ಸುಳ್ಳಾಗಿ ಹೋಯಿತು. ನೀನಿಂದು ಅಲ್ಪಾಯುವಾದೆ. ಅಥವಾ ನಶ್ಯತಿ ಪ್ರಾಜ್ಞಸ್ಯಾಪಿ ತವ ಸತಸ್ತವ ಪಚತ್ಯೇನಂ ತಥಾ ಕಾಲೋ ಭೂತಾನಾಂ ಪ್ರಭವೋ ಹ್ಯಯಂ. ಪ್ರಾಜ್ಞನಿಗೆ ಆದರೂ ಕೆಲವು ಸಮಯಗಳಲ್ಲಿ ಪ್ರಜ್ಞೆಯು ನಶಿಸಿ ಹೋಗುತ್ತದೆ. ಸತ್ಪುರುಷನಾದ ನಿನಗೂ ಹಾಗೆಯೇ ಆಗಿರಬಹುದು. ನೀನು ಪ್ರಾಜ್ಞನಾಗಿದ್ದರೂ ಶತ್ರುಗಳ ಆಕ್ರಮಣವನ್ನು ಮುಂದಾಗಿ ಯೋಚಿಸದೆ ಮಲಗಿ ನಿದ್ರಿಸುತ್ತಿದ್ದಾಗ ಅವರ ಆಕ್ರಮಣಕ್ಕೆ ಬಲಿಯಾದೆ. ಅಥವಾ ಇದು ಕಾಲದ ಮಹತ್ವವೂ ಇರಬಹುದು. ಏಕೆಂದರೆ ಪ್ರಾಣಿಗಳ ಉತ್ಪತ್ತಿಗೆ ಕಾರಣವಾಗಿರುವ ಈ ಕಾಲವು ತನ್ನ ಮನಸ್ಸಿಗೆ ಬಂದಂತೆ ಪ್ರಾಣಿಗಳನ್ನು ಪಕ್ವ ಮಾಡುತ್ತದೆ. ಪ್ರಿಯನೇ, ನೀನು ನೀತಿಶಾಸ್ತ್ರ ವಿಶಾರದನಾಗಿದ್ದೆ. ಸಮಸ್ತವಾದ ವ್ಯಸನಗಳ ಪರಿಹಾರಕ್ಕೂ ಉಪಾಯಗಳನ್ನು ತಿಳಿದವನಾಗಿದ್ದೆ. ಮೇಲಾಗಿ ನೀನು ಮಹಾಕುಶಲನು. ಹೀಗಿದ್ದರೂ ಆಕಸ್ಮಿಕವಾದ ಮೃತ್ಯುವಿಗೆ ನೀನು ಹೇಗೆ ತುತ್ತಾದೆ?
ಕಮಲಾಕ್ಷನೇ, ಅತ್ಯಂತ ಕ್ರೂರಳಾದ, ನಿರ್ದಯಳಾದ, ಭಯಂಕರಳಾದ ಕಾಳರಾತ್ರಿಯು ನಿನ್ನನ್ನು ಗಾಢವಾಗಿ ತಬ್ಬಿಕೊಂಡು ನನ್ನಿಂದ ನಿನ್ನನ್ನು ಕಸಿದು ಬಿಟ್ಟಳು. ಪುರುಷೋತ್ತಮನೇ, ಮಹಾಬಾಹುವೆ, ತಪಸ್ವಿನಿಯಾದ ನನ್ನನ್ನು ನೀನು ಪರಿತ್ಯಜಿಸಿ ಪ್ರೇಯಸಿಯನ್ನು ತಬ್ಬಿಕೊಳ್ಳುವಂತೆ ಈ ಭೂಮಿಯನ್ನು ಆಲಿಂಗಿಸಿಕೊಂಡು ಮಲಗಿರುವೆ. ನಾನು ಯಾವುದನ್ನು ಗಂಧದಿಂದಲೂ ಮಾಲೆಗಳಿಂದಲೂ ಸತತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಿದ್ದೆನೋ, ನನಗೆ ಯಾವುದು ಅತ್ಯಂತ ಪ್ರಿಯವಾಗಿದ್ದಿತೋ ಆ ನಿನ್ನ ಸುವರ್ಣಭೂಷಿತವಾದ ಧನುಸ್ಸನ್ನು ನಾನಿಲ್ಲಿ ಕಾಣುತ್ತಿದ್ದೇನೆ. ನಿಷ್ಪಾಪನೆ, ನಿಶ್ಚಯವಾಗಿಯೂ ನೀನು ಸ್ವರ್ಗಕ್ಕೆ ಹೋಗಿ ನನ್ನ ಮಾವನಾದ ದಶರಥನೊಡನೆಯೂ ಮತ್ತು ಇತರ ನಿನ್ನ ವಂಶದ ಪಿತೃಗಳೊಡನೆಯೂ ಸೇರಿಕೊಂಡಿರುವೆ. ನೀನು ತಂದೆಯ ಆಜ್ಞಾ ಪರಿಪಾಲನಾ ರೂಪವಾದ ಮಹಾಕಾರ್ಯವನ್ನು ಮಾಡಿ ಪುಣ್ಯವನ್ನು ಗಳಿಸಿ ಆಕಾಶದಲ್ಲಿ ನಕ್ಷತ್ರ ರೂಪವನ್ನು ತಾಳಿಬಿಟ್ಟೆ. ಆದರೆ ನೀನು ಹುಟ್ಟಿದ ಪುಣ್ಯತಮವಾದ ವಂಶವನ್ನು ಉಪೇಕ್ಷಿಸಿ ಸ್ವರ್ಗಕ್ಕೆ ಹೋದೆಯಲ್ಲ. ನೀನು ಹೀಗೆ ಮಾಡಬಾರದಾಗಿತ್ತು. ಇಕ್ಷ್ವಾಕು ಕುಲತಿಲಕನೇ, ಮಹಾರಾಜ, ನೀನು ಬಾಲಕನಾಗಿದ್ದಾಗಲೇ ಬಾಲಕಿಯಾಗಿದ್ದ ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದೆ. ಅಂದಿನಿಂದಲೂ ನಾನು ನಿನಗೆ ಸಹಧರ್ಮಿಣಿಯೇ ಆಗಿರುವೆನು. ಎಡಬಿಡದೆ ಯಾವಾಗಲೂ ನಿನ್ನೊಡನೆಯೇ ಸಂಚರಿಸುತ್ತಿದ್ದೆನು. ಅಂತಹ ನನ್ನೊಡನೆ ನೀನೀಗ ಮಾತನಾಡುವುದಿಲ್ಲಬೇಕೆ? ಒಮ್ಮೆಯಾದರೂ ನನ್ನನ್ನು ನೋಡುವುದಿಲ್ಲಬೇಕೆ? ಪಾಣಿಗ್ರಹಣದ ಸಮಯದಲ್ಲಿ ನೀನು ತ್ವಯಾ ಸಹ ಚರಿಷ್ಯಾಮಿ ಧರ್ಮಾಧಿಕಂ, ಧರ್ಮಾದಿ ಕಾರ್ಯಗಳೆಲ್ಲವನ್ನೂ ನಿನ್ನೊಡನೆಯೇ ಆಚರಿಸುವೆನು ಎಂದು ನನಗೆ ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿದ್ದೆಯಲ್ಲವೇ? ಆ ಮಾತನ್ನು ಈಗಲಾದರೂ ಜ್ಞಾಪಿಸಿಕೊ. ದುಃಖಿತಳಾದ ನನ್ನನ್ನು ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ಸನ್ಮಾರ್ಗವನ್ನು ತಿಳಿದವರಲ್ಲಿ ಶ್ರೇಷ್ಠನಾದವನೇ, ನೀನು ನನ್ನನ್ನು ಅರಣ್ಯಕ್ಕೆ ಕರೆತಂದೆ. ಅತ್ಯಂತ ದುಃಖಿತೆಯಾಗಿರುವ ನನ್ನನ್ನು ಇಲ್ಲಿ ಪರಿತ್ಯಜಿಸಿ ಈ ಲೋಕದಿಂದ ಪರಲೋಕಕ್ಕೆ ಹೋದುದೇಕೆ? ಮಂಗಳಮಯವಾದ ಕಸ್ತೂರಿ ಚಂದನಾದಿಗಳಿಂದ ಸಮಲಂಕೃತವಾಗಿರುತ್ತಿದ್ದ ನಿನ್ನ ಸುಂದರವಾದ ಅಂಗಗಳನ್ನು ನಾನು ಆಲಿಂಗನೆ ಮಾಡಿಕೊಳ್ಳುತ್ತಿದ್ದೆನು. ಈಗ ಅದೇ ನಿನ್ನ ಶರೀರವನ್ನು ಮಾಂಸಾಶಿಗಳಾದ ಪ್ರಾಣಿಗಳು ಇತ್ತಿಂದತ್ತ ಅತ್ತಿಂದಿತ್ತ ಎಳೆದಾಡುತ್ತಿವೆ. ಅಯ್ಯೋ, ಇದನ್ನು ನಾನು ಹೇಗೆ ತಾನೇ ಸಹಿಸಿಕೊಳ್ಳಲಿ? ಸಾಕಷ್ಟು ದಕ್ಷಿಣೆಗಳಿಂದ ಸಂಪನ್ನವಾದ ಅಗ್ನಿಷ್ಠೋಮವೇ ಮೊದಲಾದ ಯಜ್ಞಗಳಿಂದ ನೀನು ಯಜ್ಞಪುರುಷನನ್ನು ಆರಾಧಿಸಿರುವೆ. ಹೀಗಿರುವಾಗ ಅಗ್ನಿಹೋತ್ರಾಗ್ನಿಗಿಂದಲೇ ಆಗಬೇಕಾಗಿದ್ದ ದಹನ ಸಂಸ್ಕಾರದ ಸುಯೋಗವು ನಿನಗೇಕೆ ಲಭಿಸಲಿಲ್ಲ? ನಾವು ಮೂವರು ಒಟ್ಟಾಗಿ ಅರಣ್ಯಕ್ಕೆ ಬಂದಿದ್ದೆವು. ಆದರೆ ಈಗ ಶೋಕಾಕುಲಳಾಗಿರುವ ಕೌಸಲ್ಯೆಯು ಅರಣ್ಯದಿಂದ ಹಿಂತಿರುಗಿ ಹೋಗುವ ಲಕ್ಷ್ಮಣನನ್ನು ಮಾತ್ರವೇ ನೋಡಬಲ್ಲಳು. ಏಕಾಕಿಯಾಗಿ ಬಂದ ಲಕ್ಷ್ಮಣನನ್ನು ನೋಡಿ ಕೌಸಲ್ಯೆಯು ರಾಮ ಮತ್ತು ಸೀತೆ ಎಲ್ಲೆಂದು ಪ್ರಶ್ನಿಸುವಳು. ಆಗ ಲಕ್ಷ್ಮಣನು ರಾತ್ರಿಯಲ್ಲಿ ಎಲ್ಲರೂ ಮಲಗಿದ್ದಾಗ ರಾಕ್ಷಸ ಸೈನಿಕರು ಶಿಬಿರಕ್ಕೆ ನುಗ್ಗಿ ಮಿತ್ರ ಸೈನ್ಯವನ್ನು ರಾಮನನ್ನು ಕೊಂದುಬಿಟ್ಟರೆಂದು ನಿಶ್ಚಯವಾಗಿಯೂ ಹೇಳುವನು. ರಾಕ್ಷಸನು ನನ್ನನ್ನು ಅಪಹರಿಸಿಕೊಂಡು ಹೋದ ವಾರ್ತೆಯನ್ನು ಹೇಳುವನು. ನೀನು ಮಲಗಿದ್ದ ಸಮಯದಲ್ಲಿ ರಾಕ್ಷಸರಿಂದ ಹತನಾದುದನ್ನು, ನಾನು ರಾಕ್ಷಸನ ಮನೆಗೆ ಸೆಳೆದೊಯ್ಯಲ್ಪಟ್ಟುದನ್ನು ಕೇಳಿ ಕೌಸಲ್ಯೆಯ ಹೃದಯವು ಸೀಳಿ ಹೋಗುವುದು. ಅವಳು ಖಂಡಿತವಾಗಿಯೂ ಬದುಕಿರುವುದಿಲ್ಲ. ಅಯ್ಯೋ, ಅನಾರ್ಯಳಾದ ನನ್ನ ಸಲುವಾಗಿ ನಿಷ್ಪಾಪನಾದ ರಾಜಪುತ್ರನಾದ ವೀರ್ಯವಂತನಾದ ಶ್ರೀರಾಮನು ಸಮುದ್ರವನ್ನೇ ದಾಟಿ ಬಂದು ಹಸುವಿನ ಗೊರಸು ಮುಳುಗುವಷ್ಟು ನೀರಿರುವ ಗುಣಿಯಲ್ಲಿ ಮುಳುಗಿ ಸತ್ತು ಹೋದನೆ. ಅಯ್ಯೋ, ಎಂತಹ ದುರ್ವಿಧಿ ಇದು! ಅಯ್ಯೋ, ದಶರಥನ ಪುತ್ರನಾದ ಶ್ರೀರಾಮನು ಸ್ವಕುಲ ಕಳಂಕಿನಿಯಾದ ನನ್ನನ್ನು ಮೋಹದಿಂದ ಮದುವೆಯಾದನು. ಅಂತಹ ಪತ್ನಿಯೇ ಈಗ ಶ್ರೀರಾಮನಿಗೆ ಮೃತ್ಯು ಸ್ವರೂಪಳಾದಳಲ್ಲವೇ? ಅಯ್ಯೋ, ಈ ದುಃಖವನ್ನು ನಾನು ಹೇಗೆ ತಾನೇ ಸಹಿಸಲಿ? ಹಿಂದಿನ ಜನ್ಮದಲ್ಲಿ ಕನ್ಯಾದಾನವೇ ಮೊದಲಾದ ಉತ್ತಮ ದಾನಗಳನ್ನು ಅತಿಥಿಗಳಿಗೆ ಕೊಡುವಾಗ ನಿಶ್ಚಯವಾಗಿಯೂ ನಾನು ನಿನ್ನನ್ನು ತಡೆದು ಬಿಟ್ಟಿರಬಹುದು. ಏಕೆಂದರೆ ನಾನೀಗ ಸಮಸ್ತರಾದ ಅತಿಥಿಗಳಿಗೂ ಪರಮ ಪ್ರಿಯನಾದ, ಅತಿಥಿಗಳನ್ನು ಯಾವಾಗಲೂ ಸತ್ಕರಿಸುವ ಸ್ವಭಾವವುಳ್ಳ ಶ್ರೀರಾಮನಿಗೆ ಭಾರ್ಯೆಯಾಗಿದ್ದರೂ ಸುಖ ಭೋಗಗಳನ್ನು ಅನುಭವಿಸಬೇಕಾಗಿರುವ ಈ ಸಮಯದಲ್ಲಿ ಪತಿಯಿಂದ ವಿಹೀನಳಾಗಿ ಶೋಕ ಪಡುತ್ತಿರುವೆನಲ್ಲವೇ? ಸಾಧುಪಾತಯ ಮಾಂ ಕ್ಷಿಪ್ರಂ ರಾಮಸ್ಯೋಪರಿ ರಾವಣ, ಸಮಾನಯ ಪತಿಂ ಪತ್ನ್ಯಾ ಕುರು ಕಲ್ಯಾಣಮುತ್ತಮಂ. ರಾವಣ, ಒಳ್ಳೆಯದು, ಒಳ್ಳೆಯ ಕಾರ್ಯವನ್ನೇ ಮಾಡಿರುವೆ. ಈಗ ನೀನು ನನ್ನನ್ನು ಶ್ರೀರಾಮನ ಶವದ ಮೇಲೆ ಇರಿಸಿಬಿಡು. ಹೀಗೆ ಮಾಡಿ ಪತಿಯು ಪತ್ನಿಯೊಡನೆ ಸೇರುವಂತೆ ಮಾಡು. ಇದು ನಿಶ್ಚಯವಾಗಿಯೂ ಮಂಗಳಕರವಾದ ಕಾರ್ಯವಾಗಿದೆ. ಅವಶ್ಯವಾಗಿ ನೀನು ಈ ಕಾರ್ಯವನ್ನು ಈಗಲೇ ಮಾಡಿಬಿಡು. ಶಿರಸಾಮಿ ಶಿರಶ್ಚಾಸ್ಯ ಕಾಯಂ ಕಾಯೇನ ಯೋಜಯ, ರಾವಣಾನು ಗಮಿಷ್ಯಾಮಿ ಗತಿಂ ಭರ್ತುರ್ ಮಹಾತ್ಮನಃ, ಮುಹೂರ್ತಮಪಿ ನೇಚ್ಛಾಮಿ ಜೀವಿತುಂ ಪಾಪ ಜೀವಿತ. ದಶಮುಖನೇ,
ನನ್ನ ಶಿರಸ್ಸನ್ನು ನನ್ನ ಪತಿಯ ಶಿರಸ್ಸಿನೊಡನೆ ಸೇರಿಸು, ನನ್ನ ಶರೀರವನ್ನು ನನ್ನ ಪತಿಯ ಶರೀರದೊಡನೆ ಜೋಡಿಸು. ಮಹಾತ್ಮನಾದ ನನ್ನ ಪತಿಯು ಹಿಡಿದು ಹೋದ ಮಾರ್ಗವನ್ನೇ ನಾನು ಹಿಡಿದು ಹೋಗುತ್ತೇನೆ. ಈ ಪಾಪ ಜೀವನವನ್ನು ಹೊರೆಯುತ್ತಾ ಮುಹೂರ್ತ ಮಾತ್ರವೂ ಜೀವಿಸಿರಲು ಬಯಸುವುದಿಲ್ಲ. ಹೀಗೆ ದುಃಖದಿಂದ ಸಂತಪಿಸುತ್ತಿದ್ದ ವಿಶಾಲಾಕ್ಷಿಯಾದ ಜಾನಕಿಯು ಪತಿಯ ಶಿರಸ್ಸನ್ನು ಧನುಸ್ಸನ್ನು ಪುನಃ ಪುನಃ ನೋಡುತ್ತಾ ಗೋಳಿಡುತ್ತಿದ್ದಳು. ಸೀತಾದೇವಿಯು ಹೀಗೆ ವಿಲಪಿಸುತ್ತಿರುವಾಗ ಸೈನ್ಯದಲ್ಲಿದ್ದ ರಾಕ್ಷಸನೊಬ್ಬನು ಕೈಮುಗಿದುಕೊಂಡು ರಾವಣನ ಸಮೀಪಕ್ಕೆ ಬಂದನು. ಆರ್ಯಪುತ್ರನಾದ ರಾವಣ ಮಹಾರಾಜನಿಗೆ ಜಯವಾಗಲಿ ಎಂದೆನ್ನುತ್ತಾ ರಾವಣನನ್ನು ಅಭಿವಾದನದ ಮೂಲಕ ಪ್ರಸನ್ನಗೊಳಿಸುತ್ತಾ ಹೇಳಿದನು, ಮಹಾರಾಜ, ಸೇನಾಪತಿಯಾದ ಪ್ರಹಸ್ತನು ಆಗಮಿಸಿದ್ದಾನೆ. ಸಮಸ್ತರಾದ ಮಂತ್ರಿಗಳೊಡನೆ ನಿನ್ನ ಸೇವೆಗೆ ಸಿದ್ಧನಾಗಿದ್ದಾನೆ. ಅವನು ತಮ್ಮನ್ನು ಸಂದರ್ಶಿಸಲು ಬಯಸಿದ್ದಾನೆ. ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಕ್ಷಮಾಶೀಲನೆ ಮಹಾರಾಜ, ನಿಶ್ಚಯವಾಗಿಯೂ ಯಾವುದೋ ಒಂದು ಮಹತ್ವಪೂರ್ಣವಾದ ರಾಜಕಾರ್ಯವಿರಬೇಕು. ಆದುದರಿಂದ ನೀನು ಅವರನ್ನು ನೋಡುವುದು ಉಚಿತವಾಗಿದೆ. ರಾಕ್ಷಸ ಸೈನಿಕನು ಹೇಳಿದ ಮಾತನ್ನು ಕೇಳಿ ದಶಗ್ರೀವನು ಅಶೋಕವನವನ್ನು ಬಿಟ್ಟು ಮಂತ್ರಿಗಳನ್ನು ನೋಡುವ ಸಲುವಾಗಿ ರಾಜಭವನಕ್ಕೆ ತೆರಳಿದನು. ಸಭೆಯನ್ನು ಪ್ರವೇಶಿಸಿದೊಡನೆಯೇ ತಾನು ಮಾಡಿರುವ ಕಾರ್ಯಗಳೆಲ್ಲವೂ ಸಮರ್ಪಕವಾಗಿರುವುದೆಂದು ಮಂತ್ರಿಗಳೊಡನೆ ಸಮರ್ಥಿಸಿಕೊಂಡನು. ಶ್ರೀರಾಮನ ಪರಾಕ್ರಮವನ್ನು ಗೂಢಚಾರರ ಮೂಲಕ ಚೆನ್ನಾಗಿ ತಿಳಿದಿದ್ದ ರಾವಣನು ಮುಂದಿನ ಕಾರ್ಯವನ್ನು ವ್ಯವಸ್ಥೆಗೊಳಿಸಿದನು. ಅಂತರ್ಧಾನಂತು ತಚ್ಚೀರ್ಷಂ ತಚ್ಚ ಕಾರ್ಮುಕಮುತ್ತಮಂ ಜಗಾಮ ರಾವಣಸ್ಯೈವ ನಿರ್ಯಾಣ ಸಮನಂತರಂ. ರಾವಣನು ಅಶೋಕ ವನದಿಂದ ಹೊರಟೊಡನೆಯೇ ಶ್ರೀರಾಮನ ತಲೆಯು ಮತ್ತು ಉತ್ತಮೋತ್ತಮವಾಗಿದ್ದ ಧನುಸ್ಸು ಅದೃಶ್ಯವಾದವು. ರಾಕ್ಷಸೇಂದ್ರನಾದ ರಾವಣನು ಭಯಂಕರ ಪರಾಕ್ರಮಿಗಳಾದ ಮಂತ್ರಿಗಳೊಡನೆ ಕುಳಿತು ಶ್ರೀರಾಮನಿಗೆ ಪ್ರತಿಯಾಗಿ ಮಾಡಬೇಕಾದ ತತ್ಕಾಲೋಚಿತವಾದ ಕಾರ್ಯವನ್ನು ನಿರ್ಧರಿಸಿದನು. ತನ್ನ ಸಮೀಪದಲ್ಲಿಯೇ ಇದ್ದ ಹಿತೈಷಿಗಳಾದ ಸೇನಾಪತಿಗಳೊಡನೆ ಸಮಯೋಚಿತವಾದ ಈ ಮಾತನ್ನು ಹೇಳಿದನು, ನೀವು ಈಗಲೇ ವಾದನ ದಂಡದಿಂದ ರಣಭೇರಿಯನ್ನು ಬಾರಿಸಿ ಸಮಸ್ತ ಸೈನಿಕರನ್ನು ಒಂದೆಡೆಯಲ್ಲಿ ಸೇರಿಸಿರಿ. ಆದರೆ ಕಾರಣವನ್ನು ಮಾತ್ರ ಹೇಳದಿರಿ. ರಾವಣನ ಆ ಮಾತನ್ನು ಕೇಳಿ ಮಂತ್ರಿ ಸೇನಾಪತಿಗಳೆಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ಬೇರೆ ನಿನಾದದಿಂದ ಕರೆಯಿತ್ತು ಎಲ್ಲ ಸೈನಿಕರನ್ನು ಒಂದೆಡೆಯಲ್ಲಿ ಸೇರಿಸಿದರು. ಬಳಿಕ ಯುದ್ಧಾಕಾಂಕ್ಷಿಯಾದ ರಾವಣನಿಗೆ ಆ ವಿಷಯವನ್ನು ತಿಳಿಯಪಡಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 32ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.